ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಪಡಿಬೇಕಾದ ಅನಿವಾರ್ಯತೆಯನ್ನು ತಮಿಳುನಾಡು ಸೃಷ್ಟಿಸ್ತಾ ಇದೆ. ಮೇಕೆದಾಟು ಯೋಜನೆಗೆ ಅದು ಕರ್ನಾಟಕದ ಹಕ್ಕು. ಆದರೆ ಸಿಎಂ ವಿಜಯ್ ಸರ್ಕಾರ ಮತ್ತೆ ಖ್ಯಾತೆ ತೆಗೆದಿದೆ. ಮೇಕೆದಾಟು ಯೋಜನೆ ಹಾಗೂ ಕಾವೇರಿ ನಮ್ಮದು, ನಮ್ಮ ನೀರು, ನಮ್ಮ ಭೂಮಿ, ನಮ್ಮ ಯೋಜನೆ ನಮ್ಮದೇದು. ಆದರೂ ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಲಾಭ ಜಾಸ್ತಿ ಆಗುತ್ತೆ. ಇದೆಲ್ಲ ಗೊತ್ತಿದ್ರು ತಮಿಳುನಾಡಿನ ರಾಜಕಾರಣಿಗಳು ಕಿತಾಪತಿ ಮಾಡ್ತಾ ಇದ್ರು. ಇಷ್ಟು ದಿನ ಡಿಎಂಕೆ, ಅಣ್ಣಾ ಡಿಎಂಕೆ ಸರ್ಕಾರದವರು ರಾಜಕೀಯದ ಲಾಭಕ್ಕಾಗಿ ವಿರೋಧ ಮಾಡ್ತಾ ಇದ್ರು. ಈಗ ವಿಜಯ್ ನೇತೃತ್ವದ ಸರ್ಕಾರವು ಕೂಡ ಅದೇ ರಾಜಕೀಯವನ್ನು ಮುಂದುವರಿಸಿದೆ. ತಮಿಳುನಾಡಿಗೆ ಕರ್ನಾಟಕ ಸರಿಯಾಗಿ ಕಾವೇರಿ ನೀರು ಕೊಡ್ತಾ ಇಲ್ವಂತೆ. ಇದರ ಜೊತೆಗೆ ಮೇಕೆದಾಟು ಯೋಜನೆಗೂ ಕೈ ಹಾಕಿದೆ. ಆದರೆ ತಮಿಳುನಾಡು ಸರ್ಕಾರ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ವಿಜಯ್ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಯೋಜನೆಯ ವಿರುದ್ಧ ಕಾನೂನು ಹೋರಾಟ ನಡೆಸ್ತೀವಿ ಅಂತ ವಿಜಯ್ ಸರ್ಕಾರ ಹೇಳಿದೆ. ತಮಿಳುನಾಡಿನ ವಿಧಾನಮಂಡಲ ಅಧಿವೇಶನದಲ್ಲಿ ಗವರ್ನರ್ ಅವರ ಭಾಷಣದಲ್ಲೇ ಈ ಹೇಳಿಕೆಯನ್ನು ಕೊಡಿಸಿದ್ದಾರೆ. Tamil Nadu has the right to use Kaveri water from time immemorial. Even after our right was upheld in the Supreme Court, we are having to struggle every year to obtain Kaveri water. Instead of giving our due share of water, only surplus water is being released to Tamil Nadu by the government of Karnataka. In this situation, government of Karnataka is attempting to implement the Mekedatu project. If this project is implemented, agricultural production as well as farmers' livelihood will be severely affected. This government is taking necessary legal measures to halt this and to get water for Tamil Nadu at the right time. ತಮಿಳುನಾಡು ಅಧಿವೇಶನದಲ್ಲಿ ಗವರ್ನರ್ ಅವರ ಭಾಷಣದಲ್ಲಿ ಈ ಹೇಳಿಕೆಯನ್ನು ವಿಜಯ್ ಸರ್ಕಾರ ಉಲ್ಲೇಖ ಮಾಡಿಸಿದೆ. ಇದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ. ತಮಿಳುನಾಡು ಸರ್ಕಾರದ ಜೊತೆಗೆ ಮಾತುಕತೆಗೆ ನಾವು ರೆಡಿ ಇದ್ದೀವಿ. ಎರಡೂ ರಾಜ್ಯದ ಜನರಿಗೂ ಕಾವೇರಿ ನೀರು ಬಹಳ ಮುಖ್ಯ. ಸುಪ್ರೀಂ ಕೋರ್ಟ್ನಲ್ಲೂ ಅವರಿಗೆ ಈಗಾಗಲೇ ಹಿನ್ನಡೆ ಆಗಿದೆ ಅಂತ ಹೇಳಿದ್ದಾರೆ. Mekedatu is not close to my heart. It is the heart of entire South India. Mekedatu is a project which help Tamil Nadu more than Karnataka. ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸಿದ್ಧ ಇದ್ದೀನಿ. ನನಗೆ ಯಾವ ತಕರಾರಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು. ಒಂದೇ ನದಿ, ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು. ಅವರು ರಾಜಕೀಯವಾಗಿ ಅವರ ಸರ್ವೈವಲ್ಗೆ ಅವರ ಧ್ವನಿ ಎತ್ತಬೇಕು. ಎಲ್ಲ ಪಾರ್ಟಿಯವರು ಅದಕ್ಕೆಲ್ಲ ಒಟ್ಟಿಗೆ ಸೇರಿ ಅವ್ರು ಮಾಡ್ತಾರೆ. ಅವ್ರ ವಾದ ಎಲ್ಲ ಮಾಡಾಗಿತ್ತಲ್ಲ. ಜಡ್ಜ್ಮೆಂಟು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಅದು ತ್ರೀ ಮೆಂಬರ್ ಜಡ್ಜ್ಮೆಂಟು ಬಂದ ಮೇಲೆ ಇನ್ನೇನು ಮಾಡೋಕ್ಕಾಗ್ತದೆ? ಈಗ ನಮಗೆ 177 TMC ಬಿಡಬೇಕು ಅಂತ ಹೇಳಿದ ಮೇಲೆ ನಾವು ಒಪ್ಕೊಳ್ಳಿಲ್ವಾ? ಇನ್ನು ಮೇಕೆದಾಟು ಯೋಜನೆಗೆ ವಿಜಯ್ ಸರ್ಕಾರ ವಿರೋಧಿಸೋದಕ್ಕೆ ಬಹಳ ಮುಖ್ಯ ಕಾರಣ ಮೈತ್ರಿ ಸರ್ಕಾರ. ಕಾಂಗ್ರೆಸ್ ಬೆಂಬಲ ಸಿಕ್ಕಿದ್ರೂ ವಿಜಯ್ ಸರ್ಕಾರ ಡಿಎಂಕೆ ಕೊಟ್ಟಿರುವಂತಹ ಬೆಂಬಲದ ಹಂಗಿನಲ್ಲಿದೆ. ಹೀಗಾಗಿ ವಿಜಯ್ ಕೂಡ ಕಾವೇರಿ ವಿಷಯವನ್ನು ಅಸ್ತ್ರ ಮಾಡ್ಕೊಂಡಿದ್ದಾರೆ. ವಿಜಯ್ ಸರ್ಕಾರದ ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ವಿಜಯ್ ಸರ್ಕಾರ ಮಾತುಕತೆಗಳಿಗೆಲ್ಲ ಬಗ್ಗುತ್ತಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇನ್ನು TMCಯ 22 ಸಂಸದರು ಈಗಾಗಲೇ ಪಕ್ಷ ಬಿಟ್ಟು ಮೋದಿ ಸರ್ಕಾರದ ಬೆಂಬಲಕ್ಕೆ ನಿಂತಿದ್ದಾರೆ. NDA ಸರ್ಕಾರಕ್ಕೆ ಜೈ ಅಂತ ಹೇಳಿದ್ದಾರೆ. ಆಮ್ ಆದ್ಮಿ ಪಕ್ಷದ ರಾಜ್ಯಸಭೆ ಸದಸ್ಯರು ಬಿಜೆಪಿಯನ್ನು ಸೇರಿಕೊಂಡಿದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಹಾಗೂ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷವು ಕೂಡ ಇಬ್ಬಾಗ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಉದ್ಧವ್ ಠಾಕ್ರೆ ಬಣದ 6 ಜನ ಸಂಸದರು ಮತ್ತು ಏಕನಾಥ್ ಶಿಂದೆ ಬಣದ ಜೊತೆಗೆ ಅವರು ಸೇರಿಕೊಂಡಿದ್ದಾರೆ. ಕೇಂದ್ರದಲ್ಲಿ ಮೋದಿ ನೇತೃತ್ವದ NDA ಸರ್ಕಾರವನ್ನು ಬೆಂಬಲಿಸುವುದಕ್ಕೆ ತೀರ್ಮಾನಿಸಿದ್ದಾರೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಇವತ್ತು ಶಿವಸೇನೆ UBTಯ ಪಕ್ಷದಿಂದ ಸಂಸದರ ಸಭೆಯನ್ನು ಕರೆಯಲಾಗಿತ್ತು. ಆದರೆ 6 ಸಂಸದರು ಸಭೆಗೆ ಬರದೆ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ. ಉದ್ಧವ್ ಠಾಕ್ರೆ ಪಕ್ಷಕ್ಕೆ ಕೈಕೊಟ್ಟ 6 ಸಂಸದರಿಗೆ ಕೇಂದ್ರ ಗೃಹ ಸಚಿವಾಲಯದಿಂದ ಭದ್ರತೆ ನೀಡಲಾಗಿದೆ. ಇನ್ನೊಂದು ಕಡೆ 6 ಸಂಸದರಿಗೆ ಶಿವಸೇನೆ ಉದ್ಧವ್ ಬಣ ನೋಟಿಸ್ ಕೊಟ್ಟಿದ್ರೆ ಬೆಂಬಲಿಗರ ಪ್ರತಿಭಟನೆಗಳು ಜೋರಾಗಿವೆ. ಇನ್ನೊಂದು ಕಡೆ ಬಂಡೆದ್ದವರ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಮರಾಠವಾಡದ ಪ್ರಭಾವಿ ನಾಯಕ ಓಂ ರಾಜೆ ನಿಂಬಾಳ್ಕರ್, ಮುಂಬೈ ಈಶಾನ್ಯ ಕ್ಷೇತ್ರದಿಂದ 2 ಬಾರಿ ಸಂಸದರಾಗಿರುವ ಸಂಜಯ್ ದಿನಾ ಪಾಟೀಲ್, ಪರ್ಬಣಿ ಲೋಕಸಭಾ ಕ್ಷೇತ್ರದಿಂದ ಸತತ 3 ಬಾರಿ ಗೆದ್ದಿರುವ ಸಂಜಯ್ ಜಾಧವ್, ವಿದರ್ಭ ಪ್ರದೇಶದ ಪ್ರಮುಖ ನಾಯಕರಾಗಿರುವ ಸಂಜಯ್ ದೇಶ್ಮುಖ್, ನಾಂದೇಡ್ ಮತ್ತು ಹಿಂಗೋಲಿ ಭಾಗದಲ್ಲಿ ಬಲವಾದ ಹಿಡಿತ ಹೊಂದಿರುವ ನಾಗೇಶ್ ಪಾಟೀಲ್, ಪರಿಶಿಷ್ಟ ಜಾತಿಗೆ ಮೀಸಲಾದ ಶಿರಡಿ ಕ್ಷೇತ್ರವನ್ನು ಪ್ರತಿನಿಧಿಸುವ ಸಾಹೇಬ್ ವಾಕ್ಚೌರೆ NDA ಸರ್ಕಾರಕ್ಕೆ ಈಗ ಬೆಂಬಲವನ್ನು ಕೊಟ್ಟಿದ್ದಾರೆ. ಕಾಸು ಕೊಟ್ಟು ಎಲ್ಲರನ್ನು ಖರೀದಿಸಿದ್ದಾರೆ ಅನ್ನುವಂಥದ್ದು ಉದ್ಧವ್ ಠಾಕ್ರೆ ನಿಷ್ಠಾವಂತರ ನೇರ ಆರೋಪ.